ಹಾಯ್ ಗೆಳೆಯರೆ, ಬೆಂಗಳೂರು ಯೆಲ್ಲೋ ಲೈನ್ ಮೆಟ್ರೋ ಅಂದರೆ ಹಳದಿಯ ಮಾರ್ಗ. ನಮ್ಮ ಮೆಟ್ರೋನ ಇದು ಒಂದು ನೆಟ್ವರ್ಕು. ಮುಂಬರುವ ಈ ನಮ್ಮ ಬ್ಲೂ ಲೈನು ಮತ್ತು ಗ್ರೀನ್ ಲೈನ್ಗೆ ಇದು ಜಾಯಿಂಟ್ ಆಗುತ್ತದೆ. ಬೆಂಗಳೂರಿನ ದಕ್ಷಿಣ ಮತ್ತು ಮಧ್ಯ ಪ್ರದೇಶಗಳಿಗೆ ಇದೊಂದು ಸಂಪರ್ಕ ಕಲಿಸುವ ಒಂದು ಪ್ರಾಜೆಕ್ಟು. ಸೊ ಈ ಪ್ರಾಜೆಕ್ಟ್ ಈಗ ಏಪ್ರಿಲ್ನಲ್ಲಿ ಓಪನ್ ಆಗ್ತಾಯಿದೆ ಫೈನಲಿ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಬರುವ ರಾಷ್ಟ್ರೀಯ ವಿದ್ಯಾಲಯದಿಂದ ಬೊಮ್ಮಸಂದ್ರದ ರಸ್ತೆಯವರೆಗೂ ಇದು ಒಂದು ಮಾರ್ಗ ಇದೆ. ಟೋಟಲು 18.82 ಕಿಲೋಮೀಟರ್ನಷ್ಟು ಈ ಯೆಲ್ಲೋ ಲೈನ್ ಚಲಿಸುತ್ತದೆ. ಈ ಮಾರ್ಗದಲ್ಲಿ ಟೋಟಲು 16 ನಿಲ್ದಾಣಗಳು ಬರುತ್ತವೆ. ಮೊದಲನೇದು ಎಲೆಕ್ಟ್ರಾನಿಕ್ ಸಿಟಿ, ಇಂಪಾರ್ಟೆಂಟ್ ಇರೋದು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಮತ್ತು ತಂತ್ರಜ್ಞಾನ ಮತ್ತು ಉತ್ಪಾದನೆಯ ಮಹತ್ವಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಪ್ರಾಜೆಕ್ಟ್ ಆಗಿದೆ. ಫೆಬ್ರವರಿ 25ರ ಹೊತ್ತಿಗೆ ಈಗ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬೆಂಗಳೂರು ಮೆಟ್ರೋ ಲೈನ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು BMRCನವರು ಏಪ್ರಿಲ್ 25ರವರೆಗೆ ಇದನ್ನು ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು 4 ರೈಲ್ವೆಗಳು ಟೋಟಲು ಇದರಲ್ಲಿ ಓಡಾಡ್ತವೆ. ಅದು ನಿಮಗೆ ಗೊತ್ತಾಗಿಲ್ಲ. ಅಂದಾಜು 30 ನಿಮಿಷಕ್ಕೆ ಒಂದು ಮೆಟ್ರೋ ಬರುತ್ತದೆ ಅಂತ ಇವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಹಂತವಾಗಿ ಇದು ಕೆಲಸ ಮಾಡುತ್ತದೆ. ಹೆಚ್ಚಿಗೆ ಮುಂದೆ ಫ್ಯೂಚರ್ನಲ್ಲೂ ಇನ್ನೊಂದು 2-3 ಎಕ್ಸ್ಟ್ರಾ ಟ್ರೈನ್ಗಳನ್ನು ಇವರು ಹಾಕ್ಬೋದು. ಸೊ ಇಲ್ಲಿ ಬೆಂಗಳೂರು ಸೌತ್ನಲ್ಲಿ ತುಂಬಾ ಟ್ರಾಫಿಕ್ ಇರುತ್ತದೆ. ಈ ಮೆಟ್ರೋ ಬಂದರೆ ಅರ್ಧಕ್ಕಿಂತ ಜಾಸ್ತಿ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಮೆಟ್ರೋನಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಇದು ಡ್ರೈವರ್ಲೆಸ್ ಮೆಟ್ರೋ. ಇಲ್ಲಿ ಅವಶ್ಯಕತೆಯೇ ಇಲ್ಲ, ಡ್ರೈವರ್ ಇವ್ರು ಯಾರೂ ಬೇಕಾಗಿಲ್ಲ. ಅಂದರೆ ಎಮರ್ಜೆನ್ಸಿಗೆ ಒಬ್ಬರಿಗೆ ಇಟ್ಟಿರ್ತಾರೆ, ಅದರ ಯೂಸ್ ಇಲ್ಲ. ಇದು ಆಟೋಮೆಟಿಕ್ ಹೋಗ್ತಾ ಇರ್ತದೆ, ಆಟೋಮೆಟಿಕ್ ಬರ್ತಾ ಇದೆ. ಆ ರೀತಿಯ ಟೆಕ್ನಾಲಜಿಯ ಒಂದು ಮೆಟ್ರೋ ಲೈನ್ ಇದು. ಬೆಂಗಳೂರಿನ ಇನ್ನೂ ತುಂಬ ಜಾಗಗಳಲ್ಲಿ ಮೆಟ್ರೋಗಳು ಬರಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ, ಯಾಕಂದರೆ ಇಲ್ಲಿ ಕೆಲಸ ಅಷ್ಟು ಫಾಸ್ಟಾಗಿ ಆಗಲ್ಲ, ನಿಮ್ಗೆ ಗೊತ್ತೇ ಇದೆ. ಅದನ್ನು ನಾನು ಈಗ ಹೇಳ್ತಾ ಇಲ್ಲ, ಕೇವಲ ಯೆಲ್ಲೋ ಲೈನ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಈಗ ಏನು ಓಪನಿಂಗ್ ಆಗ್ತಾಯಿದೆ ಅದರ ಬಗ್ಗೆ. ಸೊ ಇದು ಒಂದು ಹಳದಿ ಮಾರ್ಗದ ಮೆಟ್ರೋದಲ್ಲಿ ಏನು ಈಗ ಯಾವ್ಯಾವ ರಸ್ತೆಗಳು ಹೇಗೆ ಕನೆಕ್ಟಿವಿಟಿ ಆಗುತ್ತೆ ನೋಡೋಣ. ಇದು ರಾಷ್ಟ್ರೀಯ ವಿದ್ಯಾಲಯ ಇದೆಯಲ್ಲ, ಇಲ್ಲಿ ಗ್ರೀನ್ ಲೈನ್ ಮೆಟ್ರೋ ಜೊತೆ ಇದು ಇಂಟರ್ಚೇಂಜ್ ಆಗಂದರೆ ಒಂದು ಮೆಟ್ರೋದಿಂದ ಇನ್ನೊಂದು ಮೆಟ್ರೋಗೆ ನೀವು ಹೀಗೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಇದು ನೀವು ಮೆಜೆಸ್ಟಿಕ್ಗೆ ಹೋಗ್ತಿರ್ಬೋದು ಅಥವಾ ನೆಲಮಂಗಲ ಹತ್ರ ಹೋಗ್ತಿರ್ಬೋದು. ಅಂದರೆ ಇಲ್ಲೇ ಬಂದು ನೀವು ಗ್ರೀನ್ ಮೆಟ್ರೋ ಹಬ್ಬಿ. ಮತ್ತು ಅವರು ತುಮಕೂರಿಂದ ಬರೋರು ಇಲ್ಲಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದಿಂದ ಮೆಟ್ರೋ ಎಕ್ಸ್ಚೇಂಜ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಸಿಟಿಗೆ ಡೈರೆಕ್ಟ್ ಹೋಗ್ಬೋದು. ಸೊ ಜಯದೇವ ಆಸ್ಪತ್ರೆ ಇಲ್ಲಿ ಒಂದು ಪಿಂಕ್ ಲೈನು ಮುಂದೆ ಕನೆಕ್ಟಿವಿಟಿ ಆಗುತ್ತದೆ. ಇದು ಮುಂದೆ ಪ್ಲ್ಯಾನ್ ಇದೆ. ನಂತರ ಸೆಂಟ್ರಲ್ ಸಿಲ್ಕ್ ಬೋರ್ಡು ಮುಂಬರುವ ಬ್ಲೂ ಲೈನ್ ಜೊತೆಗೆ ಇಲ್ಲೂ ಒಂದು ಕನೆಕ್ಟಿವಿಟಿ ಇದು ಚೇಂಜ್ ಮಾಡುತ್ತದೆ. ನೋಡಿ, ನಾನು ನಿಮಗೆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸಂಪೂರ್ಣ ಬೆಂಗಳೂರಿನ ಮೆಟ್ರೋ ಲೈನ್ನ ಒಂದು ಪ್ರಾಜೆಕ್ಟು. ಇದು ಫ್ಯೂಚರ್ನಲ್ಲಿ ಹೀಗೆ ಕನೆಕ್ಟಿವಿಟಿ ಆಗುತ್ತದೆ. ಸೊ ಯೆಲ್ಲೋ ಲೈನ್ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಮೆಟ್ರೋ ಲೈನ್ ಇದು. ಈಗ ಬೆಂಗಳೂರು ಮೆಟ್ರೋದ ಹಳದಿಯ ಈ ಸಂಪರ್ಕ ಕಲಿಸುವ ನಗರಗಳು ಯಾವ್ಯಾವ ಭಾಗದಲ್ಲಿ ಹೇಗಿದೆ ಬನ್ನಿ ನೋಡೋಣ. ಮತ್ತು ಇವಾಗ ಹೇಗೆ ಕೆಲಸ ಮಾಡುತ್ತಿವೆ ಅಂತ. ಕಾರ್ಯಾಚರಣೆಯ ಸಮಯದ ಪ್ರಕಾರ ಹಳದಿ ರೇಖೆಯು ಪ್ರತಿದಿನ 5 ಗಂಟೆಯಿಂದ ಶುರುವಾಗುತ್ತೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11ವರೆಗೆ ಇದು ಕೆಲಸ ಮಾಡುತ್ತದೆ. ರಾತ್ರಿ 11 ಗಂಟೆವರೆಗೂ. ಇಲ್ಲಿ ಈಗ ಶುಲ್ಕ ಏನು ಇವರು ಇಟ್ಟಿದ್ದಾರೆ ಅಂದರೆ 15ರಿಂದ 60 ರೂಪಾಯಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇವರು ಹೆಚ್ಚಿಗೂ ಮಾಡಿದ್ದಾರೆ. ಸದ್ಯಕ್ಕೆ ನನಗಿರುವ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಷ್ಟು ರೇಟ್ ಅಂತ. ಸೊ ಸ್ಮಾರ್ಟ್ ಕಾರ್ಡನ್ನು ನೀವು ಬಳಸ್ಬೋದು. ಮತ್ತು ಈಗ ನಾರ್ಮಲ್ ಈಗ ಮೆಟ್ರೋ ಕಾರ್ಡ್ ಇದೆಯಲ್ಲ ನಿಮ್ಮ ಹತ್ರ, ಅದು ಇಲ್ಲಿ ನಡೆಯುತ್ತದೆ. ಮತ್ತೊಂದು ನೀವು ಹೊಸ ಮಾಡುವ ಅವಶ್ಯಕತೆ ಇಲ್ಲ. ಸೊ ಹಳದಿ ಮಾರ್ಗದ ಪರಿಚಯವು ಹೊರ ವರ್ತುಲ ರಸ್ತೆ ಮತ್ತು ಹೊಸೂರು ರಸ್ತೆಗೆ ಇದು ಪ್ರಮುಖ ರಸ್ತೆಯ ಮಾರ್ಗವಾಗಿದೆ. ಇವು BMRCದಲ್ಲೂ ಏನೆಲ್ಲ ಒಂದು ಕಿರಿಕಿರಿ ಹೇಳ್ತಾನೆ ಇರ್ತಾರೆ, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈಗ ಅದೇ ನಾನು ಹೇಳಿದ್ದೀನಿ ಮೊದಲೇ, ಇವರು ಒಂದು ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಸಂಚಾರ ದಟ್ಟಣೆ ಒಟ್ಟೆ ಟ್ರಾಫಿಕ್ ಆಗಲ್ಲ. ಆದ್ರದ್ದು ಸುಳ್ಳು. ಇದು ಯೆಲ್ಲೋ ಲೈನ್ ಓಪನ್ ಆಗಲಿ, ಇನ್ನೇ ಸುಡುಗಾಡು ಓಪನ್ ಆಗಲಿ, ಬೆಂಗಳೂರಿನಲ್ಲಿ ಟ್ರಾಫಿಕ್ಕು ಸತ್ರು ಕಡಿಮೆ ಆಗಲ್ಲ. ಯಾಕಂದರೆ ನಾವು ಅಲ್ಲಿ ಜಾಗನೇ ಬಿಡಲಿಲ್ಲ. ಎಲ್ಲ ಕಡೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ನಾವು ಮನೆಗೆ ಎಬ್ಸ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಸಂದಿಗೆ ಅಡ್ಡಾಡೋದೇ ಇದೇ ನಮ್ಮ ಹಣೆ ಬರ. ಇಲ್ಲಿ ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ. ಆದರೆ ಈ ಯೆಲ್ಲೋ ಲೈನ್ ಓಪನ್ ಮಾಡೋದ್ರಿಂದ ಏನೂ ಅಡಚಣೆ ಬರಲಾರ್ದೆ ಈಗ ಏಪ್ರಿಲ್ನಲ್ಲಿ ಇವರು ಓಪನ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ಯಾರು ಜಾಬಿಗೆ ಹೋಗ್ತಾರಲ್ಲ ಅವರಿಗೆ. ಸೊ ಈಗ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಸ್ಟೇಷನ್ಗಳು ಯಾವ್ಯಾವ ಅಂತ ಇವರು ಇನ್ನೂ ನನಗೆ ಕೊಟ್ಟಿಲ್ಲ ಲಿಸ್ಟು. ಆ ಸ್ಟೇಷನ್ಗಳು ಬಂದ ತಕ್ಷಣ ಎಲ್ಲೆಲ್ಲಿ ಅದನ್ನು ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಇಂಪಾರ್ಟೆಂಟ್ ನನ್ನ ಪ್ರಕಾರ ಇವರು ಟೋಟಲು 15 ಸ್ಟೇಷನನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರ ಪೂರ್ತಿ ಡೀಟೇಲಾಗಿ ನಾನು ನಿಮಗೆ ಒಂದು ನೋಡಿ, ನನಗೆ ಈಗ ಒಂದು ಫೋಟೋ ಸಿಕ್ಕಿದ್ರೆ ಅದನ್ನು ಎಡಿಟ್ನಲ್ಲಿ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ ನೋಡಿಕೊಂಡ್ರೆ. ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಯಾವ್ಯಾವ ಸ್ಟೇಷನ್ ಬರುತ್ತೆ ಅದನ್ನು ಕೊಟ್ಟಿರ್ತೀನಿ, ಅಲ್ಲಿ ಬೇಕಾದ್ರೆ ನೀವು ನೋಡ್ಬೋದು. ಮತ್ತು ಪ್ರತಿಯೊಂದು ಯಾವ ಸ್ಟೇಷನಿಂದ ಎಲ್ಲಿವರೆಗೂ ಚಾರ್ಜಸ್ ಎಷ್ಟು ಅಂತ ಇವರು ಅಪ್ಡೇಟ್ ಮಾಡಿದರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿ. ಸೊ ಇದುವರೆಗೆ ಈ ವಿಡಿಯೋದಲ್ಲಿ ನೀವು ಏನಾದರೂ ಹೊಸದಾಗಿ ತಿಳ್ಕೊಂಡಿದ್ರೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.